ನಾನು ಸಚಿನ್ ಅವರ ಸಹೋದರಿ ಸುನೀತಾ ಅವ್ರ ನೇರ ಸಂಪರ್ಕದಲ್ಲಿದ್ದಾರಂತೆ. ಒಂದು ರಿಯಾಕ್ಷನ್ ಆಮ್ ಆದ್ಮಿ ಪಕ್ಷದ ವಕ್ತಾರರಿಂದ ಪಡೆದುಕೊಂಡು ನಿಮ್ಮ ಹತ್ರ ಬರ್ತೀನಿ. ದಯಮಾಡಿ 1.5-2 ನಿಮಿಷಗಳ ಕಾಲ ನಿಮ್ಮ ಸಹನೆ ನನ್ನ ಜೊತೆಯಲ್ಲಿ ಇರ್ಲಿ ಅಂತ ಬಯಸ್ತೀನಿ ಸುನೀತಾ ಮೇಡಮ್. ಕೇಶವ್ ಕುಮಾರ್ ಸರ್, ಈಗ ವಿವೇಕಾನಂದ ಅವ್ರು ಹೇಳ್ತಿದ್ರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ ಮುಂಚೆ ಮಾಧ್ಯಮ ಇತ್ತು, ಪೊಲೀಸ್ ಠಾಣೆ ಇತ್ತು. ಆದ್ರೆ ಇನ್ ಕೇಸ್ ನಾನು ರೇಖಾರದಲ್ಲಿ ಕೇಳ್ತಿದ್ದೀನಿ, ಮಾಧ್ಯಮ ಟ್ರಯಲ್ ಮಾಡಬಾರ್ದು ಸರಿ ಅಥವಾ ಹಿಂಗೆ ಆಗಿದೆಯಾ ನಮಗೂ ಗೊತ್ತಿಲ್ಲ. ಇನ್ ಕೇಸ್ ಪ್ರಿಯಾಂಕ್ ಖರ್ಗೆ ಅಂತ ಒಬ್ಬ ಪ್ರಬಲ ಸಚಿವರ ಕೈವಾಡ ನಿಜಕ್ಕೂ ಅದ್ರಲ್ಲಿ ಇದ್ರೆ ಅಥವಾ ಅವರ ಆಪ್ತರ ಕೈವಾಡ ಅದ್ರಲ್ಲಿ ಇದ್ದಿದ್ದೇ ನಿಜವಾದ್ರೆ, ಅರೆ ಸರ್ಕಾರ ನಡೆಸ್ತಿರುವವರ ವಿರುದ್ಧವಾಗಿ ನಾನು ಯಾವ ಪೊಲೀಸ್ ಇಲಾಖೆಗೆ ಹೋಗ್ಲಿ, ನನಗೆ ಎಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಆತಂಕ ಆತನ ಮನಸ್ಸಿನಲ್ಲಿ ಬಂದಿರೋದಿಲ್ವಾ? ಆತಂಕ ಬಂದಿರುತ್ತೆ, ಹಾಗಾಗಿ ಅವ್ರು ಪೊಲೀಸ್ನ ಹತ್ರ ಹೋಗಿಲ್ಲ. ಮತ್ತೆ ಇವತ್ತಿನ ದಿವಸ ಈ ಒಂದು ಘಟನೆ ಆಗಿದ್ದಾದ್ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅಂತಂತಾರೆ. ನೋಡಿ, ರಾಜು ಕಪ್ನೂರ್ ಅವರು ಅವರು ಆರೋಪಿ ಅಂತ ಹೇಳ್ಬಿಟ್ಟು ಇವರು ಡೆತ್ ನೋಟಲ್ಲೇ ಬರೆದಿದ್ದಾದ್ಮೇಲೆ ಅದು ಪ್ರಕರಣ ಆಗಿದ್ದಾದ್ಮೇಲೆ ಮಿನಿಸ್ಟರ್ ಆಫೀಸಿಂದ ಅಫಿಷಿಯಲ್ ಒಂದು ಅವರು ವಾಟ್ಸ್ಆ್ಯಪ್ ಗ್ರೂಪಲ್ಲೇ ಒಂದು ವಿಡಿಯೋ ಬಿಡ್ತಾರೆ. ರಾಜು ಕಪ್ನೂರ್ ಅವರು ಹೇಳ್ತಾ ಇರೋ ಸ್ಟೇಟ್ಮೆಂಟ್, ಈ ತರ ಇವರು ಬಂದಿದ್ರು ನಮ್ಮ ಹತ್ರ, ಅವರು ಬಿಟೆಕ್ ಡಿಗ್ರಿ ಮಾಡಿದ್ದಾರೆ, ಅವ್ರ ಹತ್ರ ಲೈಸೆನ್ಸ್ ಇರ್ಲಿಲ್ಲ, ನಾವೇ ದುಡ್ಡು ಕೊಟ್ಟಿದ್ದೀವಿ ಅಂತ. ಅವರು ಇವಾಗ ಮಿನಿಸ್ಟರ್ಗಾಗ್ಲಿ ಅವ್ರಿಗಾಗ್ಲಿ ಏನು ಸಂಬಂಧ ಇಲ್ಲ ಅನ್ನೋಗಿದ್ರೆ ವೈ ಶುಡ್ ದೇ ರಿಲೀಸ್ ದಿಸ್? ಇದನ್ನ ಅವ್ರು ಶೀಲ್ಡ್ ಮಾಡ್ಕೊಳ್ಳೋ ತರ ಏನಕ್ಕೆ ಹೋಗ್ಬೇಕು? ಎಲ್ಲ ಒಂದ್ ಕಡೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೋದಂಗಲ್ವಾ? ಮತ್ತೆ ಬೇರೆ ಒಂದು ಪ್ರಕರಣಗಳಲ್ಲಿ ಯಾವ್ದಾದ್ರು ಒಂದು ಆರೋಪ ಬಂದಿದ ತಕ್ಷಣ ಎಷ್ಟು ತ್ವರಿತಗತಿಯಲ್ಲಿ ಪೊಲೀಸ್ನವರು ಕ್ರಮ ಕೈಗೊಳ್ತಾರೆ. ಈ ಪ್ರಕರಣದಲ್ಲಿ ಯಾವಾಗ ಅವ್ರ ಮೇಲೆ FIR ಮಾಡಿದ್ರು, ಯಾಕೆ ಮಾಡಿದ್ರು? ಇದೇನಂತಂದ್ರೆ, ಇವಾಗ ನೀವು ಮುಂಚೆ ಕೇಳ್ತಿದ್ರಿ ಇದೇ ತರ ಈ ರಾಜೀನಾಮೆ ಕೇಳದೆ ಟ್ರೆಂಡಿಂಗ್ ಆಗ್ಬಿಟ್ರೆ ಸರ್ಕಾರ ನಡೆಸೋದು ಹೆಂಗೆ ಅಂತ. ಇವಾಗ ನೀವು ರಾಜೀನಾಮೆ ಏನಕ್ಕೆ ಕೇಳ್ತಾ ಇದೀವಿ ಅಂತಂದ್ರೆ, ಸುಮಾರು 1.5 ವರ್ಷ ಮುಗಿದೋಯ್ತು, ಈಗಾಗಲೇ 2ನೇ ವರ್ಷದ ಮುಗಿಯಕ್ಕೆ ಇನ್ನು 3-4 ತಿಂಗಳಿದೆ. ಹಾಗಿದ್ದಾಗ ಇದರಲ್ಲಿ ಹಗರಣಗಳು ಮಾಡೋದೇ ಟ್ರೆಂಡಿಂಗ್ ಆಗ್ಬಿಟ್ಟಿದೆ. ಯಾವ ಇಲಾಖೆ ತಗೊಂಡ್ರು ಅಲ್ಲೂ ಟ್ರೆಂಡಿಂಗ್ ಆಗ್ಬಿಟ್ಟಿದೆ. ಹಗರಣಗಳು ಮಾಡ್ತೀವಿ ನೋಡಿ. ಇವ್ರು ನಾಗೇಂದ್ರ ಅವರು ಮುಂಚೆ ನನಗೂ ಇದಕ್ಕೂ ಸಂಬಂಧನೇ ಅಂತ ಇಲ್ಲ ಅಂತಂದ್ರು. ಅದಾಗಿದ್ದಾದ್ಮೇಲೆ ಒತ್ತಡ ಬಂದಿದ್ದಾದ್ಮೇಲೆ ಇವತ್ತು ಮೀಡಿಯಾ ಟ್ರಯಲ್ ಆಗ್ಬಾರ್ದು ಅಂತ ಇದ್ದಾರೆ. ಮೀಡಿಯಾ ಅಲ್ಲಿ ಬರ್ದೇನೆ ಇದ್ದಿದ್ರೆ ನಾಗೇಂದ್ರ ಅವರು ಹಂಗೆ ಮುಂದುವರಿತಾ ಇದ್ರು. ಮೀಡಿಯಾ ಎಲ್ಲ ಡಿಮ್ಯಾಂಡ್ ಮಾಡೋ ಅಷ್ಟೊತ್ತಿಗೆ ಜನ ಆಕ್ರೋಶ ಬಂದಿದ್ದಾದ್ಮೇಲೆ ಅವ್ರು ರಾಜೀನಾಮೆ ಕೊಟ್ಟರು. ಇದೇ ತರ ಇವಾಗ ಬಾಣಂತೀರ್ ಸಾವು ಆಗ್ತಾ ಇದೆ. ಆರೋಗ್ಯ ಸಚಿವರು ರಾಜೀನಾಮೆ ಕೊಡಬೇಕಾಗಿದ್ದು ನೈತಿಕ ಹೊಣೆ ಹೊತ್ತು ಅವ್ರೇನ್ ಹೇಳ್ತಾರೆ, ಏನಾದ್ರೂ ಇದರಲ್ಲಿ ನನ್ನ ರಾಜೀನಾಮೆಯಿಂದ ಬದಲಾವಣೆ ಆಗಿದ್ರೆ ನಾನು ಕೊಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಇದು ಅವ್ರ ಸರ್ಕಾರದಲ್ಲಿ ಬದಲಾವಣೆ ಆಗಲ್ಲ ಅಂತ ಅವರೇ ಒಪ್ಕೊಳ್ತಾ ಇದ್ದಂಗಿದೆ. ಜನರು ಸಾವಾಗ್ತಿದ್ರು ಅವ್ರು ಒಪ್ತಾ ಇಲ್ಲ. ಇಲ್ಲಿ ಕಾಂಟ್ರಾಕ್ಟರ್ ಒಬ್ರು ಹೆಸರು ಬರ್ತಿಟ್ರೆ ಎಲ್ಲೂ ನನ್ನ ಹೆಸರಿಲ್ಲ ಅಂತ ಹೇಳ್ತಾರೆ. ನೋಡಿ, ಎಲ್ಲೂ ಮಂತ್ರಿಗಳು ನೇರವಾಗಿ ಬರಲ್ಲ. ಅವ್ರ ಅನ್ಯಾಯಿಗಳು, ಅವ್ರ PAಗಳು, ಅವ್ರ ಆಪ್ತರು ಇದ್ರಲ್ಲಿ ಬಂದಿರ್ತಾರೆ. ಹಾಗಾಗಿ ಅವ್ರಿಗೆ ಇವ್ರ ಕುಮ್ಮಕ್ ಇಲ್ದಿದ್ರೆ ಹಾಗಾಗಿರ್ತ. ಮೊನ್ನೆ ವಿಧಾನಸೌಧದಲ್ಲಿ ಆಗಿದ್ದ ದಾಂಧಲೆ ನಾವು ನೋಡ್ತಾ ಇದ್ವಿ. ನೋಡಿ, ಅಲ್ಲಿ ವಿಧಾನ ಪರಿಷತ್ ಒಳಗಡೆ ನಡೆದಿರೋದ್ರ ಬಗ್ಗೆ ಆತರ ಹೇಳಿಕೆ ಕೊಟ್ಟಿದ್ರೆ ಸಿಟಿರು, ಅದು ಅಕ್ಷಮ್ಯ ಅಪರಾಧ. ಮತ್ತೆ ಅವರು ಪೊಲೀಸ್ ಇಲಾಖೆ ಸಿಟಿರು ಹೆಂಗ್ ನೋಡ್ಕೊಂಡು ಅದು ಬೇರೆ ನೋಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತರಾದಿರೋರು ವಿಧಾನಸೌಧದಲ್ಲಿ ದಾಂಧಲೆ ಮಾಡ್ತಾರೆ. ಅವ್ರಿಗೆ ಗೊತ್ತು, CCTV ಇದೆ, ಎಲ್ಲ ಫುಟೇಜ್ ಇದೆ, ಪೊಲೀಸ್ನವರು ಇದ್ದಾರೆ. ಅಂದ್ರೆ ನಾವು ಸಚಿವರು ಆಪ್ತರಾಗಿರೋದ್ರಿಂದ ನಮ್ಮನ್ನು ಯಾರು ಏನು ಮಾಡಲ್ಲ, ಏನಾದ್ರೂ ಮಾಡ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿ ಅವ್ರು ಇದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಕಠಿಣವಾದ ಕ್ರಮ ಆಗ್ಲೇಬೇಕಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ರಾಜೀನಾಮೆ ಕೊಡ್ಲೇಬೇಕಾದ ಅನಿವಾರ್ಯತೆ ಇದೆ. ಅಟ್ಲೀಸ್ಟ್ ರಾಜೀನಾಮೆ ಕೊಡದೇ ಇದ್ರೆ ಅವರು ಹಾಗೆ ಮುಂದ್ಕೊಂಡು ಅವ್ರ ಆಪ್ತರು ಯಾರ್ಯಾರು ಎಲ್ಲರನ್ನೂ ಬಚಾವ್ ಮಾಡೋ ಒಂದು ಪೊಸಿಷನ್ ಅಲ್ಲಿ ಅವ್ರು ಇರ್ತಾರೆ. ಹಾಗಾಗಿ ಇದು ಕಾಂಗ್ರೆಸ್ ಸರ್ಕಾರ ಎಲ್ಲ ಇದರಲ್ಲೂ ವಿಫಲವಾಗಿದೆ. ಹಾಗಾಗಿ ಇವ್ರು ರಾಜೀನಾಮೆ ಕೊಡ್ಲೇಬೇಕು. ಈಗ ನೀವು 3-4 ಜನ ಸಚಿವರು ಹೆಸರು ಅವ್ರು ಹೋಗ್ಲಿ, ಅವ್ರ ರಿಪೋರ್ಟ್ ಕಾರ್ಡ್ ತೆಗೀರಿ. ಇದು ಬಿಟ್ಟರು ಅವ್ರು ಏನೇನು ಸಾಧನೆ ಮಾಡಿದ್ದಾರೆ 1 ವರ್ಷ, ಅವ್ರು ಏನು ಪ್ರಯೋಜನ ಏನು ಅಭಿವೃದ್ಧಿಗಳಾಗ್ತಾ ಇಲ್ಲ. ಪಂಚಾಯತ್ ರಾಜ್ ಇಲಾಖೆಯಲ್ಲೂ ಏನು ಅಭಿವೃದ್ಧಿಗಳಾಗ್ತಾ ಇಲ್ಲ. ಸರಿ, ನಿಮ್ಮ ಅಭಿಪ್ರಾಯದ ರೀತಿಯಲ್ಲೇ ನಮ್ಮ ಡಿಜಿಟಲ್ ನಲ್ಲಿ ಚರ್ಚೆಯನ್ನ ಗಮನಿಸ್ತಿರೋ ಒಬ್ಬ ವೀಕ್ಷಕಿ ಲೀನಾ ಎಸ್ ಚಂದ್ರ ಅಂತ ಹೇಳಿ, ಆಪ್ತರು ಅಂದ್ರೆ ಅವರು ಹೇಳಿ, ಅಂದ್ರೆ ಸಚಿವರು ಹೇಳಿ ಮಾಡಿಸಿರ್ಬೇಕು ಅನ್ನೋ ಅನುಮಾನ ಇದೆ, ಅಥವಾ ನಿಮಗಾಗಿ ಅಂದ್ರೆ ಸಚಿವರಿಗಾಗಿ ಆಪ್ತರು ಈ ರೀತಿಯ ಕೃತ್ಯ ಮಾಡಿರಬಹುದು ಅನ್ನೋ ಅನುಮಾನ ಇದೆ. ಆಪ್ತರು ಮಾಡಿದ್ದಾರೆ ಅನ್ನೋ ಅನುಮಾನ ಬಂದಾಗ ಸಚಿವರು ಪಾರದರ್ಶಕ ತನಿಖೆಗೋಸ್ಕರ ರಾಜೀನಾಮೆ ಕೊಡೋದು ಸೂಕ್ತ ಅಂತ ಹೇಳಿ ವೀಕ್ಷಕರ ಅಭಿಪ್ರಾಯ ಇದು. ನಮ್ಮ ಜೊತೆ ಸುನೀತಾ ಇದ್ದಾರೆ, ಸಚಿನ್ ಅವರ ಸಹೋದರಿ. ಸುನೀತಾ ಅವರೇ, ಯಾವುದೇ ಪ್ರಕರಣ ಆದ್ರೂ ಇತ್ತೀಚೆಗೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ನಡುವೆ ಒಂದು ಲಾಜಿಕಲ್ ಎಂಡ್ ಅನ್ನೋ ತನಕ ತಲುಪ್ತಾ ಇಲ್ಲ ಅನ್ನೋ ಆಪಾದನೆ ಇದೆ. ಈಗ ಸಚಿನ್ ಅವರ ಆತ್ಮಹತ್ಯೆಯಲ್ಲೂ ಕೂಡ ನಿಮ್ಮ ಮನೆಗೆ ನಿರಂತರವಾಗಿ ರಾಜಕಾರಣಿಗಳು ಬರ್ತಿದ್ದಾರೆ. ಕಾಂಗ್ರೆಸ್ನಿಂದಲೂ ಇವತ್ತು BJP ಅವರು ಕೂಡ ಬಂದಿದ್ರು. ನ್ಯಾಯ ಅನ್ನೋದು ಯಾವ ರೀತಿ ಸಿಗಬೇಕು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀರಿ ತಾವು? ಮೇಡಮ್, ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಈಶ್ವರ್ ಖಂಡ್ರೆ ಅವರು ಬಂದಿದ್ರು. ಅವ್ರನ್ನು ಬಂದು ನಮ್ಗೆ ಪರಿಹಾರ ಧನ ಕೊಡ್ಲಕ್ನು ನೋಡಿದ್ರು ಮೇಡಮ್. ನಾವು ಬೇಡ ಅಂದೆ ಮೇಡಮ್. ನಾವೇನಂದಿವಿ ಅಂದ್ರೆ, ಮೊದ್ಲು ನಮಗೆ ಜಸ್ಟಿಸ್ ಬೇಕು.
ಜಸ್ಟ್ ಅದಾದ್ಮೇಲೆ ನಮಗೆ ಪರಿಹಾರ ಬೇಕು. ಅವ್ರೇನಂದ್ರು ಅವರಿಗೆ ಶಿಕ್ಷೆ ಕೊಡ್ಬೇಕಂದ್ರೆ COD ತನಿಖೆ ಇಡ್ತೀನಿ ಅಂತಂದ್ರೆ ಸರ್, ನನ್ನ ಅಭಿಪ್ರಾಯ ಅಂದ್ರೆ ನಮ್ಮ ಕುಟುಂಬದವರ ಅಭಿಪ್ರಾಯ ಏನಂದ್ರೆ ನಾವು CBIಗೆ ಕೊಡಬೇಕು ಅದು ಎಂಕ್ವೈರಿ ಅನ್ನೋದು ಸರ್ ನಮ್ದು ಮೇಡಮ್. ಈ ಪರಿಹಾರ ಕೊಡೋದನ್ನ ನೀವು ಯಾಕೆ ರಿಜೆಕ್ಟ್ ಮಾಡಿದ್ರಿ ಅಂತ ಅನ್ನೋದು ನಮ್ದೆಲ್ಲರದು ಹೇಳ್ಬೋದು. ನಿರ್ಧಾರ. ಬಿಜೆಪಿ ಅವರು ಕೂಡ ನಿಮಗೆ ಪರಿಹಾರ ಕೊಡ್ಲಿಕ್ಕೆ ಬಂದ್ರು, ಅದನ್ನು ಕೂಡ ನೀವು ಬೇಡ ಅಂತಂದ್ರಿ. ಮೇಡಮ್, ನಮ್ಮ ತಂದೆ ತಾಯಿ ನಮಗೆ ಬಹಳ ಸ್ವಾಭಿಮಾನವಾಗಿ ಬದುಕೋದನ್ನ ಕಲ್ಸಿದ್ದಾರೆ ಮೇಡಮ್. ನಾವು ಅಷ್ಟು ಜನನು PG ಹೋಲ್ಡರ್ ಮೇಡಮ್. ನಮಗೇನು ಬದುಕಿರ್ಬೇಕಂದ್ರೆ ಬರೀ 3 ಟೈಮ್ ಊಟ ಆದ್ರೆ ಸಾಕ್ರಿ ಮೇಡಮ್. ಪರಿಹಾರ ಧನ ತಗೊಂಡು ನಾವ್ ಏನ್ ಮೇಡಮ್ ಸರ್, ಕೋಟಿ ನಮ್ ತಮ್ಮನೇ ಹೋಗ್ಬಿಟ್ಟಿನು, ಆ ಪರಿಹಾರ ಧನ ತಗೊಂಡು ನಾವ್ ಏನ್ ಮೇಡಮ್. ಪೊಲೀಸರ ಬಗ್ಗೆ ಬಹಳ ಕೋಪ ಇತ್ತು ತಮ್ಗೆ ಇವತ್ತು. ಪೊಲೀಸರನ್ನ ಆಚೆ ಹಾಕಬೇಕು ಅಂತ ಹೇಳಿ ನೀವು ಈಶ್ವರ್ ಖಂಡ್ರೆ ಅವರು ಬಂದಾಗ ಕೂಡ ಆಗ್ರಹಿಸ್ತಾ ಇದ್ರಿ. ಯಾಕೆ ಪೊಲೀಸ್ ಇಲಾಖೆ ಮೇಲೆ ನಿಮ್ಗೆ ಅಸಮಾಧಾನ ಇದೆ ಅನ್ನೋದು ಗೊತ್ತು, ಬಟ್ ಈ ಮಟ್ಟಿನ ಆಕ್ರೋಶ ಯಾಕೆ ಅಂತ? ಮೇಡಮ್, ನಾವು ಕಾಮನ್ ಆಗಿ ಒಂದ್ ಸಾಮಾನ್ಯ ಜನ ಆಗಿ ನಾವಾಗಿ ಸ್ಟೇಷನ್ಗೆ ಹೋದಾಗ ಅವ್ರು ನಮಗೆ ರಕ್ಷಣೆ ಕೊಟ್ಟಿಲ್ಲ ಮೇಡಮ್. ಶಾಸಕರು ಇವತ್ತು ನಮ್ಮ ಮನೆ ಬರ್ತಾ ಇದ್ದಾರೆ ಅಂದ್ರೆ 100 ಜನ ಪೊಲೀಸರು ಅವ್ರ ಹಿಂದೆಗಡೆ ಬರ್ತಾರೆ ಮೇಡಮ್. ಶಾಸಕರಿ ಪ್ರೊಟೆಕ್ಷನ್ ಒಂಥರ, ನಮಗ್ ಪ್ರೊಟೆಕ್ಷನ್ ಒಂಥರ ಮೇಡಮ್. ಇದು ನ್ಯಾಯನಾ ನೀವು ಹೇಳಿ? ಎಲ್ಲ 20 ಅವರ್ಸ್ ನಮ್ ತಮ್ಮ ಬದುಕಿದ್ದೀನಿ ಸರ್ ಮೇಡಮ್, ಯಾರು ಬಂದಿಲ್ಲ. ಇವಾಗ ಯಾಕೆ ಬರ್ತಾರೆ ನಮ್ಮ ಮನೆಗೆ ಅವರು? ಬೇಡ, ಅವ್ರು ನಮ್ ರಕ್ಷಣೆನೇ ಬೇಡ ಅವರಿಂದ ನಮಗೆ. ಈಗ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ ಕೂಡ ತಮ್ಮ ಗಮನಕ್ಕೆ ಬಂದಿರಬಹುದು ಸುನೀತಾ ಅವರೇ. ರಾಜೀನಾಮೆ ನಾನು ಯಾಕೆ ಕೊಡಬೇಕು, ನನ್ನ ಹೆಸರಲ್ಲೂ ಆರೋಪಿಗಳ ಪಟ್ಟಿಲಿಲ್ಲ, ಜಸ್ಟ್ ನನ್ನ ಮೀಟ್ ಮಾಡಿ ಹೋದ್ರು ಅನ್ನೋ ಮಾತ್ರಕ್ಕೆ ನಾನು ರಾಜೀನಾಮೆ ಕೊಟ್ಬಿಡ್ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಮೇಡಮ್, ನಾವಿಲ್ಲಿ ರಾಜಕೀಯ ವಿಷಯನ ಮಾತಾಡ್ತಾ ಇಲ್ಲ ಮೇಡಮ್, ನಾವು ಬರೀ ಜಸ್ಟಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೇಡಮ್. ಅಲ್ಲ, ನಮ್ಮ ತಮ್ಮ ಡೆತ್ ನೋಟ್ ನಲ್ಲಿ ಕ್ಲಿಯರ್ ಆಗಿ ಬರ್ದಿಟ್ಟೋಗಿದ್ದಾನೆ. ಲಾಸ್ಟ್ ಅವನ್ ಸೆಂಟೆನ್ಸ್ ನೋಡಿ ಮೇಡಮ್. ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ 8 ಜನ ಹೆಸರು ಮೆನ್ಷನ್ ಮಾಡ್ಬಿಟ್ಟನ್ರಿ ಮೇಡಮ್ ಅವ. ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿ ಮುಂದುವರೆದ್ರೆ ಈ ತನಿಖೆ ಪಾರದರ್ಶಕವಾಗಿ ಆಗಲ್ಲ ಅನ್ನೋ ಅನುಮಾನ ಏನಾದ್ರೂ ಇದೆಯಾ ತಮ್ಗೆ? ಆ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ವಿರೋಧ ಪಕ್ಷ ಆಗ್ರಹಿಸ್ತಿರೋದು ಸರಿ ಅನ್ನಿಸ್ತಿದ್ಯಾ ತಮ್ಗೆ? ಮೇಡಮ್, ಅದ್ರ ಬಗ್ಗೆ ನಾನು ಎಷ್ಟು ಹೇಳಲ್ಲ ಮೇಡಮ್. ನಾನು ಅನ್ನೋದೇನು ನಮ್ಮ ಏನು ಕರ್ನಾಟಕ ಸರ್ಕಾರ ಇದೇನು ಕ್ರಮ ಸರಿಯಾಗಿ ಕೈಗೊಂಡಿಲ್ಲ ಅಂತಂದ್ರೆ ಮೇಡಮ್, ನಾನು ಪ್ರಧಾನ ಮಂತ್ರಿ ಅವರಿಗೆ ಒಂದು ಲೆಟರ್ ಬರೀತೀನಿ ಮೇಡಮ್. ನಮ್ಮ CBI ತನಿಖೆ ಕೊಡಿ ಅಂತೇಳಿ ನಾನು ಬರ್ದ್ಬಿಡ್ತೀನಿ ಮೇಡಮ್. ಇವತ್ತಿಗೆ 4 ದಿವಸ ಆಯ್ತು, ನಮಗೆ ಯಾವುದೇ ಆರೋಪಿಗಳನ್ನ ಇನ್ನೂವರೆಗೂ ಹಿಡಿದಿಲ್ಲ ಮೇಡಮ್. ಯಾಕೆ ಮೇಡಮ್? ಇದೇ ವಿಷಯದಲ್ಲಿ ನಮ್ ತಮ್ಮನೇ ತಪ್ಪು ಮಾಡ್ತಿದ್ದು ಅಂದ್ರೆ ನಾವು ಪ್ರೆಸ್ ಮೀಟಿಂಗ್ ಮಾಡಿ ಬಿಡ್ತಿದ್ದೇವೆ ಅಂದ್ರೆ ನಮಗೆ ಬಿಡ್ಬಿಡ್ತಿದ್ದೀರ ಮೇಡಮ್ ಇವರು? ನಿಜ. ಈಗ ಸುನೀತಾ ಅವರೇ, ಶಾಸಕರಿಗೆ ಒಂದು ಬೆಲೆ, ನಮಗ ಒಂದು ಬೆಲೆ, ಅದು ಯಾಕೆ ಮೇಡಮ್? ನಿಜ. ಸುನೀತಾ ಅವರೇ, ಈಗ ಸಚಿನ್ ಅವರ ವ್ಯವಹಾರದ ಬಗ್ಗೆ ಕೂಡ ರಾಜು ಕಪ್ನೂರ್ ಅವರು ಒಂದಷ್ಟು ಮಾಹಿತಿನ ಹಂಚ್ಕೊಂಡಿದ್ರು ವಿಡಿಯೋದಲ್ಲಿ. ಅವರಿಗೆ ನಾವು ದುಡ್ಡು ಕೊಟ್ಟಿದ್ದೀವಿ, ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಯಾಕಾಯ್ತು ನಮಗ್ ಗೊತ್ತಿಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ರಾಜು ಕಪ್ನೂರ್ ಅವರ ಹೆಸರು ಡೈರೆಕ್ಟ್ ಆಗಿದ್ರು ಕೂಡ ಅವ್ರ ಬಗ್ಗೆನೂ ಆಕ್ಷನ್ ಇಲ್ಲ ಇದುವರೆಗೂ. ಅವರು ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಆಕ್ಷನ್ ಆಗ್ತಿಲ್ವಾ? ಇದ್ರ ಬಗ್ಗೆ ನಿಮ್ಗೇನಾದ್ರೂ ಅನುಮಾನ ಇದೆಯಾ? ಮೇಡಮ್, ನನಗೂ ಅನುಮಾನ ಇದೆ ಮೇಡಮ್. ಯಾಕಂದ್ರೆ ಕಾಂಗ್ರೆಸ್ ಮುಖಂಡರು ಅಂತೇಳಿ ಅವ ನೀಟಾಗಿ ಬರ್ದು ಬಿಟ್ಟಾನೆ ಮೇಡಮ್. ಇವನ್ ನಾವು ಸ್ಟೇಷನ್ಗೆ ಹೋದ್ರೆ ನಮ್ ಕಂಪ್ಲೇಂಟ್ ತಗೊಂಡಿಲ್ಲ ಅಂದ್ರೆ ತಿಳ್ಕೊಳ್ರಿ ಮೇಡಮ್, ಅವ್ರು ಎಷ್ಟು ನೆಗ್ಲಿಜೆನ್ಸ್ ಇರಬಹುದ್ರಿ. ರೈಟ್. ಕಡೆದಾಗಿ ಸುನೀತಾ ಅವರೇ, ಕಡೆ ಪ್ರಶ್ನೆ. ಈಗ ನೀವು ಹೇಳ್ತಿದ್ರಿ ಪ್ರಧಾನಮಂತ್ರಿಗಳ ತನಕ ಹೋಗ್ಲಿಕ್ಕೂ ನಾವು ಸಿದ್ಧರಿದ್ದೇವೆ, ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರದ ಒಬ್ಬ ಸಚಿವರಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ಅವ್ರ ಆಪ್ತರ ಹೆಸರು ಕೂಡ ಇದೆ. ಇಲ್ಲೇ ರಾಜ್ಯ ಮಟ್ಟದಲ್ಲಿ ತನಿಖೆ ಆದ್ರೆ ನ್ಯಾಯ ಸಿಗಲ್ಲ ಅಂತ ತಮ್ಗೇನಾದ್ರೂ ಅನಿಸ್ತಿದ್ಯಾ? ಮೇಡಮ್, ಅನಿಸ್ತಾ ಇದೆ. ಇವತ್ತಿಗೆ 4 ದಿವಸ ಆಯ್ತು ಮೇಡಮ್, ಅದು ಯಾವುದೇ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಮೇಡಮ್. ಅದಕ್ಕೆ ನಮಗ್ ಅನುಮಾನ ಬರ್ತಾ ಇದೆ ಮೇಡಮ್. ರೈಟ್. ಧನ್ಯವಾದ ಸುನೀತಾ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಇದು ಸಚಿನ್ ಅವರ ಗುತ್ತಿಗೆದಾರ ಏನು ಆತ್ಮಹತ್ಯೆಗೆ ಶರಣಾದ್ರು, ಅವರ ಕುಟುಂಬಸ್ಥರ ಆಗ್ರಹ.
ರಾಜ್ಯ ಮಟ್ಟದಲ್ಲಿ ತನಿಖೆ ಆದ್ರೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಮ್ಗಿಲ್ಲ, ಹೀಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆ ಆಗ್ಲಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಅಂತ ಹೇಳಿ. ಈಗ ಕೇವಲ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಮಾತ್ರ ಅಲ್ಲ, ಗೃಹ ಸಚಿವರ ಕಾರ್ಯವೈಖರಿ ಬಗ್ಗೆ ಕೂಡ ಪದೇ ಪದೇ ಪ್ರಶ್ನೆಗಳು ಹೇಳ್ತಾ ಇದೆ. ಅದರ ಜೊತೆಗೆ ನಾವಾಗಲೇ ಪಟ್ಟಿ ಕೊಟ್ಟ ಹಾಗೆ ದಿನೇಶ್ ಗುಂಡೂರಾವ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹೀಗೆ ಸಾಲು ಸಾಲು ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ. ಈ ಆಯಾಮದಲ್ಲಿ ಚರ್ಚೆ ಮುಂದುವರಿಸ